ಹೀಗೆ ಆದರೆ ನಾನು ಖಂಡಿತವಾಗ್ಲೂ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ವಿಕ್ರಾಂತ್ ಲೈಫ್ ಕೂಡ ಹಾಳಾಗ್ತಿದೆ. ಛೇ, ವಾಟ್ ಟು ಡೂ? ಹೇಳಿದ ಮಾತು ಕೇಳಲ್ಲ. ಈಗೇನು ಫೋನ್ ಮಾಡಿದಾಳು? ಹಲೋ ವೇದಾ, ನಾನು ನಿನ್ನ ಮಾತು ಕೇಳೋದಕ್ಕೆ ರೆಡಿ ಇದ್ದೀನಿ. ಏಯ್, ಹೇಳಿದಷ್ಟನ್ನ ಕ್ಲಿಯರಾಗಿ ಹೇಳೋದಕ್ಕಾಗಲ್ವಾ? ಬಿಲ್ಡಪ್ ಕೊಟ್ಟು ಸುತ್ತಿ ಬೆಳೆಸಿ ಮಾತಾಡೋದಕ್ಕೆ ಇದೇನು ಸೀರಿಯಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬಾ. ಅದೇ ನಿನ್ನ ಗೌತಮ್ ಬಗ್ಗೆ ಏನು ಹೇಳ್ತಿದ್ಯೋ ಅದನ್ನೆಲ್ಲ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ಏನಂದೆ ನೀನು? ನೀನು ಸುಮ್ಮನೆ ಗೌತಮ್ ಮೇಲೆ ಆಪಾದನೆ ಹೊರಿಸ್ತಿದ್ಯ ಅಂತ ಬ್ರೇನಿಗೆ ಅನ್ಸಿದ್ರು ಮನ್ಸಿಗೆ ಸುಳ್ಳೆಲ್ಲ ಅನಿಸ್ತಿದೆ. ನೀನು ನನ್ನ ನಂಬ್ತೀನಿ ಅನ್ನೋ ವರ್ಡ್ನ ನನಗೆ ಈಗಲೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಯು ನಾಟ್ ಟ್ರೈಂಗ್ ಟು ಫೂಲ್ ಮೀ, ರೈಟ್? ಯೋ, ನಿನಗೆ ನಿನ್ನ ಮೇಲೆ ಈ ಲೆವೆಲಿಗೆ ಡೌಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಯಾರಾದರೂ ಪಾಸಿಟಿವ್ ಆಗಿ ನಿನ್ನ ಬಗ್ಗೆ ಮಾತಾಡಿದ್ರು ನೀನು ನಂಬೋಕ್ಕಾಗದಿರೋ ಸಿಚುವೇಶನ್ಗೆ ಹೋಗಿದ್ಯಾ ಅಂದರೆ ಅದು ಡೇಂಜರೇ. ಸಾಕು, ಸುಮ್ಮನಿರು. ಯಾರೋ ಏನೇ ಹೇಳಿದ್ರು ನಾನು ನಂಬ್ತೀನಿ. ಆದರೆ ನೀನು ಹೇಳ್ತಿದ್ಯಲ್ಲ, ನನಗದೇ ಡೌಟ್. ನಮ್ಮಿಬ್ರು ಜಗಳ ಆಮೇಲೆ ನಾನು ಬೇಜಾನ್ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನಿನ್ನ ಮಾತಲ್ಲೂ ಪಾಯಿಂಟ್ ಇರ್ಬೋದು ಅನಿಸ್ತು. ನೀನು ಕ್ಯಾಲ್ಕುಲೇಷನ್ಸ್ ಬೇರೆ ಮಾಡ್ತೀಯಾ? ನಿನ್ನ ಡಬ್ಬಾ ಕೌಂಟ್ರನ್ನ ಬೇರೆ ಟೈಮಲ್ಲಿ ಕೊಡು, ಫ್ರೀ ಇದ್ದಾಗ ನಗ್ತೀನಿ. ಮೊದಲು ನನ್ನ ಮಾತು ಕೇಳು. ನೀನು ನಿನ್ನ ತಮ್ಮನ ಮದುವೆನ ಕೆಡ್ಸೋಕಂತೂ ನೋಡಲ್ಲ, ಯಾಕೆಂದ್ರೆ ನೀನು ನನ್ನನ್ನು ತುಂಬ ಇಷ್ಟಪಡ್ತೀಯಾ. ಅದಕ್ಕೂ ಇದಕ್ಕೂ ಅಯ್ಯೋ ಇರಯ್ಯವ ನಿಮಿಷ. ವಿಕ್ಕಿ ಹೇಳ್ದಾಗೆ ನಿನಗೆ ಮಾನಸಿಕ ಕಾಯಿಲೆ ಏನೂ ಇಲ್ಲ. ಯಾಕೆ ಅಂದರೆ ನಾನು ನಿನ್ನ ದಿನ ನೋಡ್ತಿದ್ದೀನಲ್ಲ. ದಿಸ್ ಇಸ್ ಟೂ ಮಚ್. ಇರು ಅನ್ನೋ ಪದದ ಅರ್ಥ ಸ್ವಲ್ಪ ತಾಳ್ಮೆ ತಗೋ ಅಂತ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಾನು ಈಗಲೂ ಗೌತಮ್ನ ನಂಬ್ತೀನಿ, ಅವ್ರು ಒಳ್ಳೆಯವರೇ. ಆದರೆ ಅಪ್ಪಿ ತಪ್ಪಿ ಯಾವುದೋ ಮೂಲೆಯಲ್ಲಿ ನಿನ್ನ ಮಾತಲ್ಲಿ 1% ಸತ್ಯ ಇದ್ರು ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಎಲ್ಲದಕ್ಕಿಂತ ನನಗೆ ನನ್ನ ಅಕ್ಕನೇ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಾನು ಹೇಳಿದ್ದೆನ ನನ್ನ ತಮ್ಮನೇ ನಂಬಲಿಲ್ಲ. ಅವನ ಹುಡುಗಿ ಮುಗ್ದೆ. ಅವಳಾದರೂ ರ್ಯಾಷನಲ್ ಆಗಿ ಥಿಂಕ್ ಮಾಡಿ ನಂಬ್ತಾಳೆ ಅಂತ ಅಂದ್ಕೊಂಡ್ರೆ ಅವಳು ನಂಬ್ತಿಲ್ಲ. ಈ ಬಜಾರಿ ನಾನು ಯಾವತ್ತಿಗೂ ದ್ವೇಷಿಗಳು. ಇವಳು ನನ್ನ ಮಾತು ನಂಬ್ತಾಳ. ಹಲೋ ಹಲೋ, ಎಲ್ಲಿ ಕಂಡೋದೆ? ಕೇಳಿಸ್ತಿದ್ಯಾ? ಕೇಳಿಸ್ತದೆ. ನಾನು ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡಿ ಅಕ್ಕನ ಮದುವೆ ತಪ್ಪಿಸ್ಬೇಕು. ಅದು ಆಗಿಲ್ಲ ಅಂದರೆ ಗೌತಮ್ ಇನ್ನೋಸೆಂಟ್ ಅಂತ ನಂಬಿ ನಾವು ಮೊದಲು ಡೀಲ್ ಮಾಡಿರೋ ಥರ ಮದುವೆ ಮಂಟಪದವರೆಗೆ ಗೌತಮ್ ಅವರೇ ಹುಡುಗ ಅಂತ ಹೋಗಿ ಅಲ್ಲಿ ಮದುವೆ ನಿಲ್ಲೋ ಥರ ಮಾಡೋ ಪ್ಲ್ಯಾನ್ಗೆ ನೀನು ಒಪ್ಕೋಬೇಕು. ಓಕೆ, ಥ್ಯಾಂಕ್ಸ್. ಐ ಪ್ರೂವ್ ಇಟ್. ಅರೆ ಇವನ್ನ ಶುಂಠಿ ಶಂಕರ ಜಾಸ್ತಿ ಏನೋ ಮಾತಾಡಿದೆ. ನಾನು ಹೇಳಿದ್ನೆಲ್ಲ ಕೇಳಿ ಓಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅಂದರೆ ಬೆಳಗಿನ ಜಾವ ಮುಳುಗೋ ಚಂದ್ರ ಯೂಟರ್ನ್ ಮಾಡ್ಕೊಂಡು ವಾಪಸ್ ಹಿಂದೆನೇ ಬಂದ್ಬಿಡ್ತಾನ ಅಂತ ಡೌಟು. ಗೌತಮ್, ನಾನೇ ನಿಮಗೆಲ್ಲ ಹೇಳ್ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ನೀವು ನನಗಿಂತ ಚಾಲಾಕಿ ಆಗಿಬಿಟ್ಟಿದ್ದೀರಾ. ಹಾಗೇನಿಲ್ಲ, ಎಲ್ಲನೂ ನಿಮ್ಮಿಂದನೇ ಕಲ್ತಿದ್ದೀನಿ. ಆ ವೇದಾಂತ್ ಇದನ್ನಲ್ಲ, ಇಷ್ಟು ದಿನ ಅಮೂಲ್ಯ ಮತ್ತು ವಿಕ್ಕಿ ಮನ್ಸಲ್ಲಿ ಮಾತ್ರ ಹುಚ್ಚಾಗಿದ್ದ. ಈಗ ನನ್ನ ಬಗ್ಗೆ ಆರ್ತಿ ಹತ್ರ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗಿ ಅವ್ರಿಗೂ ಹುಚ್ಚಂತರ ಕಾಣಿಸೋಕೆ ಶುರು ಆಗಿದ್ದಾನೆ. ಅಷ್ಟು ಸಲೀಸಾಗಿ ತಗೋಬೇಡಿ ಗೌತಮ್. ಆ ವೇದಾಂತ್ ಸಾಮಾನ್ಯದವನಲ್ಲ. ಅಷ್ಟು ದೊಡ್ಡ ಬಿಸ್ನೆಸ್ ಎಂಟಿಟಿನ ಒಬ್ಬನೇ ಕಟ್ ನಿಲ್ಸಿದಾನೆ ಅಂದರೆ ಅವ್ನು ನಿಮ್ಗಿಂತ ಬ್ರಿಲಿಯಂಟ್ ಆಗೇ ಇರ್ತಾನೆ. ಅವನ ಬ್ರಿಲಿಯನ್ಸ್ ಏನಿದ್ರು ಬಿಸ್ನೆಸ್ಸಲ್ಲಿ ಮಾತ್ರ. ಇಲ್ಲ, ಅವನ ಆಟ ಏನೂ ನಡೆಯಲ್ಲ. ನೀವ್ಯಾಕೋ ತುಂಬ ಓವರ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ಮಂಟಪದಲ್ಲಿ ಆರಾಮ್ಸೆ ನೀವೇ ತಾಳಿ ಕಟ್ತೀರಾ ಅನ್ನೋ ಆಗಿದೆ. ಅದರಲ್ಲಿ ಡೌಟೇ ಬೇಡ, ನನ್ನ ಟಾರ್ಗೆಟ್ ಅದೇ ಅಲ್ವಾ. ಅದೆಲ್ಲ ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ವಿಕಿ ಆ್ಯಂಡ್ ವೇದಾಂತ್ ಅಲ್ಲೇ ಇರ್ತಾರೆ, ಆ ಅಮೂಲ್ಯ ಕೂಡ.
ಅವ್ರು ಕಟ್ಟೋದಾದ್ರೆ ಕಟ್ಲಿ ಅಂತ ಸುಮ್ಮನೆ ಕೂರ್ತಾರಾ? ಅವರು ಗಲಾಟೆನಾದ್ರೂ ಮಾಡಿ ವಿಕ್ಕಿನೇ ತಾಳಿ ಕಟ್ಟೋ ಥರ ಮಾಡ್ತಾರೆ. ವೇದಾಂತ್ ಅವ್ರ ಅಪ್ಪನ ಹತ್ರ ದುಡ್ಡಿರೋ ಕಾರಣ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ಆದರೆ ನಾನು ಎಲ್ಲ ಕಡೆ ಟಾಪರ್ ಆಗಿ ಈ ಲೆವೆಲ್ಗೆ ಬಂದಿರೋದು. ಚಾಣಾಕ್ಷನ ಹೆಸರು ಕೇಳಿದ್ದೀರಾ? ನಾನು ಅವನಿಗಿಂತ ಚಾಣಾಕ್ಷ. ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದೆ, ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿಲ್ಲ. ನಾನು ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡಿ ಅಕ್ಕನ ಮದುವೆ ತಪ್ಪಿಸ್ಬೇಕು. ಅದು ಆಗಿಲ್ಲ ಅಂದರೆ ಗೌತಮ್ ಇನ್ನೋಸೆಂಟ್ ಅಂತ ನಂಬಿ ನಾವು ಮೊದಲು ಡೀಲ್ ಮಾಡಿರೋ ಥರ ಮದುವೆ ಮಂಟಪದವ್ರಿಗೆ ಗೌತಮ್ ಅವರೇ ಹುಡುಗ ಅಂತ ಹೋಗಿ ಅಲ್ಲಿ ಮದುವೆ ನಿಲ್ಲೋ ಥರ ಮಾಡೋ ಪ್ಲ್ಯಾನ್ಗೆ ನೀನು ಒಪ್ಕೋಬೇಕು. ಇದು ಒಳ್ಳೆ ಚಾನ್ಸ್. ನಂಗೆ ಟೈಮ್ ಕೊಡೋಕೆ ಅಮೂಲ್ಯ ಯಾರಲ್ಲದೆ ಇದ್ರು ಅವಳಿಗೆ ಕನ್ವಿನ್ಸ್ ಆದರೆ ಆರತಿ ವಿಕ್ರಾಂತ್ ಎಲ್ಲರೂ ನಂಬ್ತಾರೆ. ಹೇಗಾದರೂ ಮಾಡಿ ನಾನು ಇವತ್ತು ಗೌತಮ್ನ ಎಕ್ಸ್ಪೋಸ್ ಮಾಡಲೇಬೇಕು. ಎಲ್ಲ ಪ್ಲಾನ್ ಪ್ರಕಾರ ನಡೆಯುತ್ತಾ? ನಡೆಸಬೇಕು. ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ನಾನೊಂದು ಟ್ವಿಸ್ಟ್ ಇಟ್ಟಿದ್ದೀನಿ. ಸೊ ಎಲ್ಲ ಪ್ಲ್ಯಾನ್ ಪ್ರಕಾರನೇ ಆಗತ್ತೆ. ಟ್ವಿಸ್ಟಾ? ಏನದು? ಮದುವೆ ಮನೇಲಿ ತಾಳಿನ ಎಲ್ಲರ ಹತ್ರ ಮುಟ್ಸೋಕ್ಕೆ ಅಂತ ತೊಗೊಂಡು ಹೋದಾಗ ನಾನು ಮದುವೆ ಆಗಲ್ಲ ಅಂತ ಎದ್ದು ನಿಲ್ಲೋದು ಪ್ಲ್ಯಾನು. ವಿಕ್ಕಿ ಮತ್ತು ವೇದಾಂತ್ ಅದನ್ನೇ ನಂಬ್ಕೊಂಡು ಆ ಟೈಮ್ಗೋಸ್ಕರನೇ ಕಾಯ್ತಿರ್ತಾರೆ. ಆಗಲೇ ರಿಯಲ್ ಟ್ವಿಸ್ಟ್ ಬರೋದು. ಅದೇ ಟೈಮಿಗಲ್ಲಿ ಪೊಲೀಸ್ ಬಂದು ಒಬ್ಳನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ವಿಕ್ಕಿನ ಎಳ್ಕೊಂಡು ಹೋಗ್ತಾರೆ. ವಾಟ್? ಇರಿ, ಸೀನ್ ಇನ್ನೂ ಮುಗ್ದಿಲ್ಲ. ಎಲ್ಲರೂ ಶಾಕಲ್ಲಿ ವಿಕ್ಕಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಪೊಲೀಸ್ ಯಾರ ಮಾತನ್ನು ಕೇಳಲ್ಲ ಅಂತ ವಿಕ್ಕಿನ ಹಾಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ವೇದಾಂತು ಹಾಗೆ ಫಾಲೋ ಮಾಡ್ತಾರೆ. ಆಮೇಲೆ ಇನ್ನೇನು, ಪುರೋಹಿತರು ಮುಹೂರ್ತ ಮೀರ್ತಾ ಇದೆ, ತಾಳಿ ಕಟ್ಟಿ ಅಂತಾರೆ. ಅದಕ್ಕೆ ಕಾಯ್ತಿರೋ ನಾನು ಆರ್ತಿ ಹತ್ರ ಬೇಜಾರು ಮಾಡ್ಕೋಬೇಡಿ, ಐ ಆಮ್ ಹೆಲ್ಪ್ಲೆಸ್ ಅಂತ ಬೇಜಾರಲ್ಲಿ ಹೇಳಿ ಒಳ್ಳೊಳಗೆ ಖುಷಿ ಪಡ್ತಾ ತಾಳಿ ಕಟ್ತೀನಿ. ಹೌ ಈಸ್ ದಟ್? ಎಕ್ಸಲೆಂಟ್ ಪ್ಲಾನ್. ಎಲ್ಲ ಅನ್ಕೊಂಡ ಹಾಗೆ ಆದರೆ ಆರ್ತಿ ನಿಮ್ಮ ಹೆಂಡತಿ ಆಗೋದ್ರನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ.